ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ನಡೀತಾ ಇದೆ ಇಲ್ಲಿ? ಯಾವಾಗ ನೋಡಿದ್ರು ಇವ್ರ ಮನೆಗೆ ಬಂದು ಹೋಗ್ತಿರ್ತಾರಲ್ಲ. ಚಪ್ಪಲಿ ಕಟ್ಲ ಏನ ಹೊರಟ್ಬಿಟ್ಯಾ? ನಡಿ ನಡಿ ಒಳಗೆ ನಡಿ. ತುಳಸಿ ಹತ್ರ ಅಷ್ಟು ಗ್ಲಾಸ್ ಕಾಫಿ ಮಾಡಿಸ್ತೀನಿ. ಇಲ್ಲ ತಾತ, ಇನ್ನೊಂದ್ಸರಿ ನಾನೀಗ ಹೊರಡ್ತೀನಿ. ಹುಷಾರಾದ್ರ ನೀವು? ಒಂದು ರೇಂಜ್ಗೆ ಅದೇನು ಸೇವೆ ಮಾಡಿದ್ಯೋ. ನಿನ್ನ ಹತ್ರ ಅಷ್ಟು ಸೇವೆ ಮಾಡಿಸ್ಕೊಳ್ದೆ ಇದ್ದಿದ್ರೆ ಬೇಗ ಗುಣ ಆಗ್ತಿತ್ತು ಅನ್ಸುತ್ತೆ. ಇರಲಿ, ಬಾ ಚೆಸ್ ಆಡೋಣ. ಇಲ್ಲ ತಾತ, ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಕೆಲಸ ಇದೆ. ನೀವೊಂದು ಕ್ಯಾಮ್ರಾ ಮಾರಿದ್ರಲ್ಲ, ಅದನ್ನು ರಿಪೇರಿ ಮಾಡಿಸಿದ್ದೆ, ಕೊಟ್ಟು ಹೋಗೋಣ ಅಂತ ಬಂದೆ. ಯಾವ ಖುಷಿಗೋ. ಹೊಸ ವರ್ಷದ ಶುಭಾಶಯಗಳು ತಾತ. ನಾನೇ ಬರುತ್ತೆ. ಅರೆ ನಿಂತ್ಕೊಳಯ್ಯ. ನೋಡಿ ಇಲ್ಲೇ ನಿನ್ನ ಹತ್ರ ಚಪ್ಪಲಿಗಳ ನನ್ನ ಹತ್ರ ಆಟ ಆಡಿ ಮತ್ತೆ ಸೋತ್ರೆ ಅಂತ ಭಯ ನಿಂಗೆ. ಅದಕ್ಕೆ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ? ಒಳಗ್ಬಿಟ್ಟ. ಎಕ್ಸ್ಕ್ಯೂಸ್ ಮೀ, ನೀವು ಇದೇ ಏರಿಯಾದವರಾ? ಹೌದು. ತುಳಸಿ ಅನ್ನೋರ ಮನೆ ಇದೇನಾ? ಹೌದು, ಬಟ್ ನೀವು? ರೀ, ಮುಗಿತಾ ಕೆಲಸ? ಅದು ಮುಗಿಯೋದಿಲ್ಲ ಪುಣ್ಯ. ಅವರೆಲ್ಲ ಹೊರಟಾಗ ನಿಮ್ಮನ್ನು ಕರೆಯೋಣ ಅಂದ್ಕೊಂಡೆ, ನೀವು ಫೋನಲ್ಲಿದ್ರಿ. ಆಫೀಸ್ ಕಾಲು. ರೀ, ನಿಜ ಹೇಳಿ, ಅವರೆಲ್ಲ ಇವತ್ತು ಬಂದಿದ್ದು ನಿಮಗೆ ಇಡಿಸ್ಲಿಲ್ಲ ಅಲ್ವಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಹಾಗಂತ ಅವ್ರಂದರೆ ಆಗಲ್ಲ ಅಂತೇನಿಲ್ಲ. ಆ ಜನಾರ್ದನ್ ಜೊತೆ ನನಗೆ ಯಾಕೋ ಒಳ್ಳೆ ವೈಬ್ ಸಿಗಲ್ಲ. ಅಭಿಗೋಸ್ಕರ ಅಡ್ಜಸ್ಟ್ ಮಾಡ್ಕೋಬೇಕಾಗಿದೆ. ನಿಜ ರೀ, ಇಷ್ಟ ಇದೆಯೋ ಇಲ್ವೋ ನಮ್ಗೆ ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮಾವ ಹೇಳ್ದಂಗೆ ಇನ್ನು ಅವ್ರು ನನ್ನ ಸಂಬಂಧಿಕರು, ಹೋಗೋದು ಬರೋದು ಎಲ್ಲ ಇದ್ದೇ ಇರುತ್ತೆ. ಏನಂದ್ರು ಅಭಿ ನಮ್ಮೋನಲ್ವಾ? ಹೌದು ಪುಣ್ಯ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಡೋಂಟ್ ವರಿ. ಆ ಚಪ್ಪಲಿ ಕಡನ್ಗೆ ದಿಮಾಕ್ ಜಾಸ್ತಿ. ಒಂದು ಆಟ ಆಡ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು ಅವನಿಗೆ? ಮಾವ ಕಾಫಿ. ಆ ಚಪ್ಪಲಿ ಕಳ್ಳ ಹೀಗೆ ಬಂದಾಗ ಹೊರಟ್ಬಿಟ್ಟ. ಹ್ಞೂ ಮಾವ, ನೀವು ಬರ್ತೀರಾ ಅಂತ ಹೇಳಕ್ ಮುಂಚೆನೆ ಹೊರಟ್ಬಿಟ್ರು. ಅದೇನು ಯಾರಿಗೂ ಇಲ್ಲದ ಕೆಲಸ ನೋಡು ಅವನಿಗೆ. ಅದೇನೋ ಹೇಳಬೇಕು ಅಂತ ಆವಾಗಲಿಂದ ಕಾಯ್ತಾ ಇದ್ದೀಯಲ್ಲ, ಹೇಳ್ಬಿಡು. ನಾನು ಕೇಳೋವರೆಗೂ ನೀ ಬಿಡೋದಿಲ್ಲ ಅಂತ ನನಗೆ ಗೊತ್ತು. ಹೇಳು. ಮಾವ, ಅದು ಇವತ್ತು ನಿಮ್ಗೆ ಹೇಳ್ದೆ ಹೋಗಬೇಕಾಗಿತ್ತು. ಯಾಕೆಂದರೆ ಪ್ರಸಾದ್ ಹತ್ರ ಕಾಣಿಸ್ಕೋಬೇಡಿ ಅಂತ ಹೇಳಿದ್ದು ಒಳ್ಳೇದಾಯ್ತು. ಇಲ್ಲಿ ಏನಾಯ್ತು ಅಂತ ಅವ್ರಿಗೆ ಹೇಳಿದ್ರೆ ಆಶ್ಚರ್ಯ ಪಡ್ತಾರೆ. ಈಗಲೇ ಫೋನ್ ಹಾಗಾಯ್ತು. ಪರವಾಗಿಲ್ಲ, ಭಲೆ ಕಿಲಾಡಿ ನಾನು. ಈ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ.
ಆ ಮನೆಗೆ ಹೋಗಿ ಪದೇ ಪದೇ ದುಡ್ಡು ಕೇಳೋದು ತಪ್ತು. ಈಗ ಅದಾಗದೇ ಬರುತ್ತೆ. ಅಲ್ಲಿಟ್ಟಿರೋ ನನ್ನ ದುಡ್ಡನ್ನ ನಾನು ತಗೊಳಕ್ಕೆ ಇಷ್ಟು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಬೇಕಿತ್ತು ಬಿಡು. ಮಾವ, ಅದು ಸೊಸೆ ಮುದ್ದು, ನನಗೆಲ್ಲ ಅರ್ಥ ಆಯ್ತು ಅಮ್ಮ. ಏನ್ ಹೇಳ್ತಿದ್ದೀರಾ ಮಾವ? ಸೊಸೆ ಮುದ್ದು, ನೀನು ಇಷ್ಟೆಲ್ಲ ಮಾಡಿದ್ದು ನಿಮ್ಮ ತಾತನಿಂದ ದುಡ್ಡಿಸ್ಕೊಳ್ಳೋಕ್ಕೆ ಅನ್ನೋದು ನನಗೆ ಅರ್ಥ ಆಯ್ತು. ನೀನು ಕಿಲಾಡಿ ಅಂತ ಗೊತ್ತಿತ್ತು, ಅಮ್ಮೋ, ಆದರೆ ಜಗತ್ ಕಿಲಾಡಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನೋಡು. ನೀನು ಆವಾಗಲೇ ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ದೆಲ್ಲ ನನ್ನ ಕಿವಿಗೆ ಬಿತ್ತು. ಅಯ್ಯೋ ದೇವ್ರೆ, ಇವ್ರಿಗೆ ಗೊತ್ತಾಯ್ತಾ? ಛೇ, ಎಂತ ಕೆಲಸ ಆಗೋಯ್ತು. ಮೆಚ್ಚದೆ ಸೊಸೆ ಮುದ್ದು, ನಿನ್ನ ಇನ್ನೇ ಮಾಡಿದ್ರು ಈ ಮನೆ ಒಳ್ಳೆಯದಕ್ಕೆ ಮಾಡ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನವತ್ತು ಪ್ರಿಯಾಂಕನ ಮದುವೆ ವಿಚಾರಕ್ಕೆ ರಗಳೆ ಮಾಡಿದೆ ಅಂತ ನೀನಿವತ್ತು ನಿಮ್ಮಮ್ಮನ ಹತ್ರ ದುಡ್ಡು ಕೇಳಿದ್ಯಾ ಅಲ್ವಾ? ಈಗ ಬರೋ ದುಡ್ಡನ್ನ ನಮ್ಮ ಪಿಂಕಿ ಮದುವೆಗೆ ಖರ್ಚು ಮಾಡ್ತೀಯ ಅಲ್ವಾ? ಎಂತ ಮನುಷ್ಯನು, ಯಾವಾಗ ನೋಡಿದ್ರು ತಂದೆ ಯೋಚನೆ. ಗ್ರೇಟ್ ಸೊಸೆ ಮುದ್ದು ನೀನು. ನೀನಿಷ್ಟೆಲ್ಲ ಮಾಡ್ತಿರುವಾಗ ನಾನಿಷ್ಟು ನಿನಗೆ ಸಪೋರ್ಟ್ ಮಾಡದೇ ಇದ್ರೆ ಹೇಗೆ? ಅದಕ್ಕೆ ಸುಮ್ಮನೆ ನಂದು ಇರಲಿ ಅಂತ ನಿಮ್ಮಮ್ಮನ ಮುಂದೆ ನಾನೊಂದು 4 ಹೆಚ್ಚಿಗೆನೆ ಮಾತಾಡಿದೆ. ಆ ಮಾತುಗಳನ್ನೆಲ್ಲ ಕೇಳಿ ಆದರೂ ನಿಮ್ಮಮ್ಮ ಖಂಡಿತವಾಗ್ಲೂ ನಿಮ್ಗೆ ದುಡ್ಡು ಕೊಟ್ಟೇ ಕೊಡ್ತಾರೆ. ಸೊಸೆ ಮುದ್ದು, ಸಿಕ್ಕಾಪಟ್ಟೆ ನಾಟಕ ಮಾಡಿ ಸುಸ್ತಾಗ್ಬಿಟ್ಟಿರ್ತೀಯ. ಈ ನಿಂಬೆಹಣ್ಣಿ ಶರ್ಬತ್ ಕುಡಿ, ತಗೋ. ಅಯ್ಯ, ತಗೋ ಸೊಸೆ ಮುದ್ದು. ₹8 ಅಮ್ಮ ಒಂದು ನಿಂಬೆಹಣ್ಣು. ನಮ್ಮಂಥವ್ರ ಕೈಲಿ ತಗೊಳಕ್ಕಾಗತ್ತೆಯೇ? ಅದಕ್ಕೆ ಮನೆಗೆ ಬರ್ತಿರುವಾಗ ರಸ್ತೆ ಮೂಲೆಯಲ್ಲಿ ಒಂದು ತಳ್ಳೋ ಗಾಡಿನವನು ಗಾಡಿ ಪೂಜೆ ಮಾಡೋಕ್ಕೆ ಅಂತ ಒಂದು ನಿಂಬೆಹಣ್ಣನ್ನ ಚಕ್ರಕ್ಕೆ ಇಟ್ಟಿದ್ದ. ಅವ್ನಿಗೆ ಗೊತ್ತಿಲ್ಲದೆ ಎತ್ಕೊಂಡ್ಬಿಟ್ಟೆ. ಅಪ್ಪ ಹಣ್ಣು ತಿಂದ್ರ ಸಮರ್? ಹಣ್ಣು ತಿಂದು ಆರಟೆ ಹೊಡಿತಾ ಇದ್ರು. ನಾನೇನೋ ಕತೆ ಹೇಳ್ತಾ ಇದ್ದೆ, ಕೇಳ್ತಾ ನಿದ್ದೆ ಮಾಡಿಬಿಡೋದ. ಇವಾಗ ಗುರುಗಳು ಗೊರಕೆ ಹೊಡೆಯೋ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ನಿನಗೂ ಹಸ್ವಾಯ್ತಾ? ಸ್ವಲ್ಪ. ಯಾಕೆ ಬಾಸು, ಇನ್ನು ಗುರುಗಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹ್ಞೂ ಸಮರ್ಥ್, ನಾನು ಬುಕ್ ಸ್ಟೋರ್ನಲ್ಲಿ ಈ ನಡುವೆ ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ. ಏನೋ ಆಬ್ಸೆಂಟ್ ಮೈಂಡೆಡ್ ಆಗಿರ್ತಾರೆ. ಸಣ್ಣ ಪುಟ್ಟದಾದ್ರೆ ಪರವಾಗಿಲ್ಲ, ಇಂಥದ್ದೆಲ್ಲ ನೋಡಿಕೊಂಡು ಹೇಗೆ ಸುಮ್ಮನೆ ಇರೋದು ಹೇಳು? ಡಾಕ್ಟರ್ ಹತ್ರ ಹೋಗೋಣ ಬಾ ಅಂದರೆ ಏನೋ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾರೆ. ನಿನ್ನ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ ಬಾಸ್. ಅವ್ರ ಮಗಳು ಮದುವೆನ ಬೇಗ ಮಾಡಬೇಕು ಅಂತ ಮಾತ್ರ ಅಂದ್ಕೊಂಡಿತ್ತು. ಮಗಳು ಮದುವೆ ಆದಮೇಲೆ ಒಬ್ಬರೇ ಹೀಗಿರಬೇಕು ಅಂತ ಪ್ರಿಪೇರ್ ಆಗಿರಲಿಲ್ಲ ಅನ್ಸುತ್ತೆ. ಅದಕ್ಕೆ ಈ ಥರ ಆಗ್ತಾರೆ. ಆದರೆ ನನ್ನ ಹತ್ರ ಯಾವತ್ತೂ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳೋದೇ ಇಲ್ವಲ್ಲ ಸಮರ್ಥ? ಕಷ್ಟ ಅಂತಲ್ಲ ಬಾಸು, ಈಗ ನಮ್ಮ ಮನೇಲೇ ನೋಡಿ. ಅಮ್ಮ ಒಂದಿನ ಮನೇಲಿ ಇರಲಿಲ್ಲ ಅಂತಂದರೆ ನಮ್ಮ ತಾತನಿಗೆ ಕೈಕಾಲೇ ಆಡಲ್ಲ. ನಾವು ಗಂಡಸರು ಹೊರಗಡೆ ಕೆಲಸನ ಎಷ್ಟೇ ಚೆನ್ನಾಗಿ ಮಾಡಿದ್ರು ಮನೆ ಕೆಲಸನ ನಾಜೂಕಾಗಿ ಮಾಡೋಕ್ಕೆ ಬರ. ಮನೆ ಸಂಭಾಳಿಸೋದ್ರಲ್ಲಿ ಹೆಂಗಸರು ತುಂಬ ಇಂಡಿಪೆಂಡೆಂಟ್ ಆಗಿರ್ತಾರೆ. ಆದರೆ ನಾವು ಪ್ರತಿಯೊಂದಕ್ಕೂ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಿಮ್ಮ ಅಪ್ಪನಿಗೂ ಇದೇ ಆಗಿರೋದು. ಮದುವೆಗೆ ಮುಂಚೆ ಎಲ್ಲ ನೀನೇ ಮಾಡ್ತಿದ್ದೆ, ಪಾಪ ಈಗ ಎಲ್ಲ ಅವರೇ ಮಾಡಬೇಕಾಗಿದೆ. ಬೇಜಾರು ಮಾಡ್ಕೋಬೇಡ ಬಾಸ್, ನಾವು ಹೇಗೂ ಇದೇ ಊರಲ್ಲಿ ಇರೋದಲ್ವಾ, ನಾವು ಯಾವಾಗ ಬೇಕಾದರೂ ಇಲ್ಲಿಗೆ ಬರ್ಬೋದು. ಹಾಗೂ
ಅವ್ರನ್ನೇ ಕರ್ಸ್ಕೋಬೇಕು ಅಂತಂದ್ರೆ ಕರ್ಸ್ಕೋಬೋದಲ್ವಾ? ನಿಜ ಸಮರ್ಥ್, ಕೇಶವನು ಮನೆಗೆ ಬರ್ತಿರ್ತಾನೆ. ದಿನಾನು ಅವನ ಹತ್ರ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ ಇರ್ತೀನಿ. ಆದರೂ ಅವ್ರು ಈ ಥರ ಮಾಡ್ಕೊಂಡಾಗೆಲ್ಲ ಒಂಥರ ನೋವಾಗತ್ತೆ, ಗಿಲ್ಟ್ ಫೀಲ್ ಆಗತ್ತೆ. ಅವ್ರನ್ನ ಒಂಟಿಯಾಗಿ ಬಿಟ್ಬಿಟ್ನ ಅನ್ಸತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಫೀಲ್ ಆಗುತ್ತೆ ಬಾಸ್. ಸ್ವಲ್ಪ ದಿನ ಅಷ್ಟೇ, ಗುರುಗಳೇ ಇದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ನೀನು ಟೆನ್ಷನ್ ತಗೋಬೇಡ. ಹಬ್ಬದ ದಿನನೂ ಹೀಗೆ ಮುಖ ಸಪ್ಪಗೆ ಮಾಡ್ಕೊಂಡು ಹೇಗೆ ಬಾಸು? ನಗು, ಸ್ಮೈಲ್ ನಗಲ್ವಾ? ಇಷ್ಟೇನಾ? ಇನ್ನೂ ಜೋರಾಗಿ ನಗೋದಕ್ಕೆ ನಾವೇನು ಮಾಡಬೇಕು? ತರಕಾರಿ ಹೆಚ್ಚಬೇಕು. ನಾನಾ? ಹಾ ಇಲ್ಲಪ್ಪ, ನಿರ್ಮನೆ ನಾರಾಯಣ. ಗಂಡಸರು ಹೆಂಗಸರು ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳಿದ್ಯಲ್ಲ, ಈಗ ನೀನು ಇಂಡಿಪೆಂಡೆಂಟ್ ಆಗ. ನಾನೇನೋ ಬಾಯಿ ಮಾತು ಕೇಳಿದೆ, ನನ್ನನ್ನೇ ಸಿಗಾಕ್ಸ್ತಾ. ಓಕೆ, ಆಲ್ ದ ಬೆಸ್ಟ್. ನಾನು ಇವ್ರನ್ನ ಫಾಲೋ ಮಾಡಿದೆ ಅಂತ ಇವ್ರಿಗೇನಾದರೂ ಗೊತ್ತಾಯ್ತಾ? ಹೇಳಿ ಭಾವ. ನಿಶ್ಚಿತಾರ್ಥದ ದಿನ ನೀನೇನೋ ಮಾತಾಡ್ತಿದ್ದೆ, ನಿಮ್ಮ ಅಭಿಪ್ರಾಯ ತಿಳ್ಕೊಳಕ್ಕಾಗಲಿಲ್ಲ, ಎಲ್ಲ ಅವಸರದಲ್ಲಿ ನಡೆದೋಯ್ತು ಅಂತ. ನಾನು ಸ್ವಲ್ಪ ಬೇಜಾರಲ್ಲಿದ್ದೆ, ನಿನ್ನ ಜೊತೆ ಮಾತಾಡದೆ ಹೊರಟ್ಬಿಟ್ಟೆ. ಸತ್ಯ, ನಾನು ಇವ್ರ ಫ್ರೆಂಡ್ ಯಾರು ಅಂತ ತಿಳ್ಕೊಳಕ್ಕೆ ಹೋಗಿದ್ದೆ ಅಂತ ಗೊತ್ತಾಗ್ಲಿಲ್ಲ. ನೋಡು, ನನ್ನ ಜೊತೆ ಈ ವಿಷಯ ಮೊದಲು ನೀನು ಡಿಸ್ಕಸ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನೀನು ತಗೊಂಡಿರೋ ನಿರ್ಧಾರದ ಬಗ್ಗೆ ನನಗೆ ಬೇಸರ ಇಲ್ಲ. ಏನೇ ಆದರೂ ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ ಅಂತ ನಂಬೋನು ನಾನು. ಯಾರ ಮೇಲೂ ಕೋಪ ಆಗಲಿ ಬೇಜಾರಾಗಲಿ ಇಲ್ಲವೇ ಇಲ್ಲ. ನಾನು ಮೊದಲಿನಾಗೆ ಆರಾಮಾಗಿದ್ದೀನಿ. ಶಾರ್ವರಿ, ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಸರಿನಾ? ಸರಿ ಬಾವ, ನೀವು ಆರಾಮಾಗಿದ್ರೆ ನನಗಷ್ಟೇ ಸಾಕು. ಪರವಾಗಿಲ್ಲ, ಈಗ ನನ್ನ ಕೈಗೆ ಇನ್ನೊಂದು ಆಯುಧ ಸಿಕ್ಕಿದೆ. ನೀವಿಷ್ಟು ಬೇಗ ಸರಿ ಹೋಗಿದ್ದು ಆ ನಿಮ್ಮ ಫ್ರೆಂಡಿಂದ ತಾನೆ? ಆ ತುಳಸಿ ಯಾರು ಅಂತ ತಿಳ್ಕೊಳ್ತೀನಿ. ನಿಮ್ಮ ಹತ್ರ ಆಗೋ ಪ್ರತಿಯೊಂದನ್ನು ನಿಮ್ಮಿಂದ ಹೇಗೆ ಕಿತ್ಕೊಳ್ಳೋದು ಅಂತ ನನಗೆ ಗೊತ್ತಿದೆ. ಈಗಲೂ ಅದೇ ಮಾಡ್ತಿದ್ದೀನಿ. ಈ ಹೊಸ ವರ್ಷಕ್ಕೆ ಇದೇ ನಾನು ನಿಮಗೆ ಕೊಡೋ ಗಿಫ್ಟು. ಓಡ್ ಹೋದವಳು ಇಂಥ ಕೆಲಸ ಮಾಡಿದ್ಲ? ಸಾಧ್ಯನೇ ಇಲ್ಲ ತುಳಸಿ. ಇದರಲ್ಲಿ ಏನೋ ಗೋಲ್ಮಾಲಿದೆ. ತುಂಬ ನೊಂದಿದ್ದಾಳೆ ಮಾವ ಅವಳು. ಮನೆ ಬಿಟ್ಟು ಹೋಗಿ ತಪ್ಪು ನಿರ್ಧಾರ ತಗೊಂಡೆ ಅಂತ ಅವಳಿಗೆ ಈಗ ಅರ್ಥ ಆಗ್ತಾ ಇದೆ. ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ ಬಿಡು. ಅವಳೆಲ್ಲ ಸರಿ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾಳೆ ಮಾವ, ಆದ್ರೆ ಆಗ್ತಾ ಇಲ್ಲ ಅಷ್ಟೆ. ನೋಡು ತುಳಸಿ, ನಿನ್ನ ಮುಗ್ಧತೆಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಗೊತ್ತಾಗ್ತಿಲ್ಲ. ಆ ನಿನ್ನ ಮಗಳು ನಿನ್ನ ಮುಗ್ಧತೆಯನ್ನು ಬಳಸ್ಕೋತಾ ಇದ್ದಾಳೆ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದ ಬುದ್ಧಿ ಇವಾಗ ಇದ್ದಕ್ಕಿದ್ದ ಹಾಗೆ ಬಂದಿದೆ ಅಂತಂದರೆ ಹಾಗೆ ನಂಬತೀಯಾ? ಇವತ್ತು ಅವಳನ್ನ ಆ ಸ್ಥಿತಿಲಿ ನೋಡಿ ತುಂಬ ಸಂಕಟ ಆಯ್ತು ಮಾವ. ನಾವೆಲ್ಲ ಇದ್ದು ಅವಳು ಅಷ್ಟೊಂದು ನೋವು ಅನ್ಭವಿಸ್ಬೇಕಂತ ಅನ್ನಿಸ್ತಾ ಇದೆ. ನೀನು ಅವಳನ್ನು ಸಂಪೂರ್ಣವಾಗಿ ನಂಬಿಟ್ಟಿದೀಯ. ಅವಳ ತಾಯಿಯಾಗಿ ಅವಳ ತಪ್ಪನ್ನು ನಂಬೋದು ಸಹಜನೇ. ಈಗ ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀಯಾ? ನಾನು ಏನು ಮಾಡಬೇಕು? ಅವಳ ಗಂಡ ಪ್ರಸಾದ್ ಯಾರಿಗೋ ಸಹಾಯ ಮಾಡಕ್ಕೆ ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ನಾವು ಅವಳಿಗೆ ಸಹಾಯ ಮಾಡಬೇಕಾಗಿದೆ ಮಾವ. ಸಹಾಯನ? ಏನು ಸಹಾಯ? ಅದು ಮಾವ, ಅವಳಿಗೆ 3 ಲಕ್ಷ ಬೇಕಂತೆ.
ಬಸ್ಸು ಈ ಕ್ಯಾರೆಟ್ ಕಟ್ ಮಾಡಿರೋದು ದಪ್ಪ ಆಯ್ತಾ ಇಲ್ಲ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಬೇಕಾ ನೋಡು. ಕ್ಯಾರೆಟ್ಸ್ ಲೈಟ್ಸ್ ಆಗಿರ್ಬೇಕಾ ಇಲ್ಲ ರೌಂಡ್ ಆಗಿದ್ರು ಓಕೆನಾ? ಕುಕುಂಬರ್ ಸಿಪ್ಪೆ ತೆಗಿಬೇಕಾ? ಯಪ್ಪ, ಒಂದು ಕೆಲಸ ಹೇಳಿದ್ರೆ ಅದಕ್ಕೆ 10 ಪ್ರಶ್ನೆ. ಈ ಗಂಡಸ್ರೆಲ್ಲ ಹೀಗೆ ಅನ್ಸತ್ತೆ. ಆಮೇಲೆ ನಾವ್ ಯಾಕಾದ್ರೂ ಕೆಲಸ ಹೇಳಿದ್ವು ಅಂತ ನಮ್ಮೇಲೆ ನಮ್ಗೆ ಕೋಪ ಬರುತ್ತೆ. ಹೋಗ್ಲಿ ಬಿಡಿ ಬೋಸು, ಈಗ ಇದನ್ನ ಇಡು. ಕ್ಯಾರೆಟ್ನ ಈ ಟೊಮೆಟೊ ಹತ್ರ ಹಾಕ್ಲಿಲ್ಲ, ಸಪ್ರೇಟ್ ಬೌಲ್ಗೆ ಹಾಕ್ಲಾ? ಉಪ್ಪು ಪೆಪ್ಪರು ನೀನೇ ಹಾಕ್ತೀಯಾ? ಹುಳಿ ಇಡ್ಲಾ? ಅಪ್ಪ ದೇವ್ರು, ಅದನ್ನೆಲ್ಲ ಅಲ್ಲೇ ಬಿಟ್ಬಿಡು. ಅಪ್ಪ ಹೋಳಿಗೆಗೆ ರೆಡಿ ಮಾಡಿದ್ದಾರೆ, ನಾನು ತಟ್ಕೊಡ್ತೀನಿ, ನೀನು ಬೇಯಿಸು ಬಾ. ಅಲ್ಲ ಬಾಸು, ಇಷ್ಟೆಲ್ಲ ತರಕಾರಿ ಇದೆ. ಅರ್ಧ ಆಯ್ತು. ಆಯ್ತು. ಏನದ ಅಷ್ಟೊಂದು ತುಪ್ಪ ಹಾಕ್ತಿದ್ಯಾ? ಶಕ್ತಿ ಬರ್ಬೇಕು ಮಾಡ. ಸಾಮಾನ್ ಓಕೆ, ನೀನೇ ತಿನ್ಬೇಕದನ್ನ. 3 ಲಕ್ಷನ? 3 ಲಕ್ಷಕ್ಕೆ ಎಷ್ಟು ಸೊನ್ನೆ ಇದೆ ಅನ್ನೋದಾದ್ರೂ ಗೊತ್ತಾ ನಿನಗೆ? ಅವಳು ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ದೀನಿ ನಿನಗೆ. ಅಂದಮೇಲೆ ಅವಳ ವಿಷಯನ ನನ್ನ ಎದುರು ಮಾತಾಡೋದೇ ತಪ್ಪು. ನೀನು ನೋಡಿದ್ರೆ ಹಣ ಕೊಡೋಣ ಅಂತಿದೀಯಲ್ಲ, ಅದು ನಾನು ಕಷ್ಟಪಟ್ಟು ದುಡ್ದಿರೋ ಹಣನ ಆ ಮನೆ ಹಾಳಿ ಕೊಡೋದ? ಹಾಗಲ್ಲ ಮಾವ, ಅವಳ ಪಾಪ ಥರ ನನ್ನ ಹೊಟ್ಟೆಲೆ ಹುಟ್ಟೋಳು. ಅವಳನ್ನ ಈ ಸ್ಥಿತಿಲಿ ನನ್ನ ಕೈ ನೋಡೋಕ್ಕಾಗ್ತಿಲ್ಲ ಮಾವ. ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ? ನೋಡು ತುಳಸಿ, ಈಗಾಗಲೇ ನಿನ್ನ ಮಗಳು ನಮ್ಮ ನಂಬಿಕೆಗೆ ಮೋಸ ಮಾಡಿರೋಳು. ಅಂಥವಳಿಗೋಸ್ಕರ ಕಣ್ಣೀರು ಹಾಕಿದ್ರೆ ಆ ಕಣ್ಣೀರಿಗೆ ಬೆಲೆ ಇರೋದಿಲ್ಲ. ಅವಳ ಕಣ್ಣೀರು ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ ಮಾವ? ಮೊಸಳೆ ಕಣ್ಣೀರು ತುಳಸಿ. ಈ ಜಗತ್ತನ್ನು ನಾನು ನಿನಗಿಂತ ಹೆಚ್ಚಿಗೆ ನೋಡಿದ್ದೀನಿ. ಅವಳ ಮೊಸಳೆ ಕಣ್ಣೀರು ನಿನ್ನ ಮುಗ್ಧತೆಯನ್ನು ಕರಗಿಸ್ಬೋದು, ಆದರೆ ನನ್ನನ್ನಲ್ಲ, ಈ ದತ್ತನ್ನಲ್ಲ. ಮತ್ತೆ ಈ ವಿಷಯ ನನ್ನ ಹತ್ರ ಮಾತಾಡಬೇಡ ಅಷ್ಟೇ. ಅದಾಗಲ್ಲ ಮಾವ. ಅವ ಇಷ್ಟು ಒಳ್ಳೆ ಊಟ ಮಾಡಿ ಎಷ್ಟು ಸಾಗಿತ್ತು. ಸೂಪರ್ ಮಗಳೇ. ನನ್ನ ಹೊರಗಡೆ ಎಲ್ಲ ಕ್ರೆಡಿಟ್ನು ನಿಮ್ಮ ಮಗಳು ಒಬ್ಳಿಗೆ ಕೊಡಬೇಡಿ. ಇದನ್ನೆಲ್ಲನೂ ನಾವು ಇಬ್ಬರ ಜೊತೆ ಸೇರಿಕೊಂಡೇ ಮಾಡಿದ್ದು. ಓ ಹೌದಾ? ಹೌದಪ್ಪ, ಆಕ್ಚುಲಿ ನಾನು ಬರೀ ಅಸಿಸ್ಟೆಂಟ್ ಅಷ್ಟೇ. ಮೇನ್ ಕುಕ್ಕು ಸಮರ್ಥವ್ರೆ. ನಾನು ಹೇಳಿ ಸುಳ್ಳು ಅಟ್ಲೀಸ್ಟ್ ನಂಬೋ ಥರನಾದ್ರೂ ಇತ್ತು. ನೀನು ಹೇಳಿ ಸುಳ್ಳು ಯಾರೇ ನಂಬ್ತಾರೆ? ನಾನೇ ಮೇನ್ ಕುಕ್ ಅಂದ್ರೆ ನಾನೇ ನಂಬಲ್ಲ, ನಿಮ್ಮಪ್ಪ ನಂಬ್ತಾರ? ಅದೆಲ್ಲ ಸರಿ ಸಾಂಬಾರ್. ಮೊದಲು ನನ್ನ ಮಗನ ಯಾವಾಗ ಮದುವೆ ಆಗ್ತೀಯ ಅದನ್ನು ಹೇಳು. ಟೆನ್ಷನ್ ಆಯ್ತಲ್ವಾ? ನನಗೂ ಹೀಗೆ ಮಾಡ್ತಾರೆ. ಇತ್ತೀಚೆಗೆ ಅಪ್ಪನ ಸೆನ್ಸ್ ಆಫ್ ಹ್ಯೂಮರ್ ಅಂತೂ ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಒಂದು ಹಳೆ ವಿಷಯ ಹೇಳೋದು, ಆಮೇಲೆ ತಮಾಷೆ ಮಾಡ್ತಾ ಇದ್ದೀನಿ ಅನ್ನೋದು. ಬರ್ತಾ ನಾವು ಜಿಲೇಬಿ ತಂದಿದ್ವಿ ಅಲ್ವಾ, ಇರು ತಗೊಂಡು ಬರ್ತೀನಿ. ಗುರುಗಳೇ, ನಿಜ ಹೇಳಿ, ತಮಾಷೆ ಮಾಡಿತಾ? ತಮಾಷೆ ಏನು ಬಂತು ಸಾಂಬಾರ್? ಇರೋಳು ಒಬ್ಬಳೆ ಮಗಳು, ಅವಳು ಮದುವೆ ಆಗಲಿ ಅಂತ ಹೇಳು. ನಿಮ್ಮ ಮನೇಲಿ ಯಾವಾಗ ಮಾತಾಡ್ತೀಯ?
ಬಾಸ್ ಹೇಳೋ ಥರ ಇವರು ತಮಾಷೆ ಮಾಡ್ತಿಲ್ಲ. ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಪಾಪು ಫೋನ್ ತಗೋತಾ ಇಲ್ಲ, ಮಾವನೂ ಆಗಲ್ಲ ಅಂದರು. ಪಾಪು ಅಣ್ಣನ ಮನೇಲಿದ್ದಾನೆ, ಅವನ ಹತ್ರ ಮಾತಾಡಿದ್ರು ಅಷ್ಟೆಲ್ಲ ದುಡ್ಡಿರುತ್ತೋ ಇಲ್ವೋ. ಸಂಧಿಗೆ ಬೇರೆ ಮಾತು ಕೊಟ್ಬಿಟ್ಟು ಬಂದಿದ್ದೀನಿ, ಏನು ಮಾಡಲಿ.